ಗ್ರಹಣದ ಕಾಲ ಹತ್ರ ಬರ್ತಾ ಇದೆ. ಇನ್ನು ನನ್ನ ಚಿಕ್ಕಮ್ಮ ಹೇಳ್ದಾಗೆ ತಕ್ಷಕವನದಲ್ಲಿರೋ ಶಿವಲಿಂಗದ ಬಳಿ ಹೋಗ್ಬೇಕು. ನಾನು ಶಿವಲಿಂಗಕ್ಕೆ ಅಭಿಷೇಕ ಮಾಡಬೇಕು ಅಮ್ಮನ ಹೆಸರಲ್ಲಿ. ಆಮೇಲೆ ಆ ನೀರನ್ನ ಅಮ್ಮನ ದೇಹಕ್ಕೆ ಪ್ರೋಕ್ಷಣೆ ಮಾಡಬೇಕು. ಅಮ್ಮ, ನಾನು ನಿನ್ನನ್ನು ಉಳಿಸ್ಕೋತೀನಿ. ನಿನ್ನನ್ನು ಬದುಕಿಸ್ಕೊಳ್ಳೋದಕ್ಕೆ ನನ್ನ ಪ್ರಾಣನೇ ಒತ್ತೆ ಇಟ್ಟಿದ್ದೀನಿ. ಈಗಾಗಲೇ ಒಬ್ಬ ಶತ್ರುನ ನಾನು ಕೊಂದಿದ್ದೀನಿ. ಇನ್ನು ಉಳಿದವ್ರನ್ನೂ ಸದ್ಯದಲ್ಲೇ ಸಾಯಿಸ್ತೀನಿ. ನಿನ್ನ ದೇಹನ ನಾನು ತಕ್ಷಕವನಕ್ಕೆ ತಗೊಂಡೋಗ್ತೀನಿ, ಅಲ್ಲಿ ಆ ಶಿವನ ರಕ್ಷೆ ಕೊಡಿಸೋದಿಕ್ಕೆ. ಇವರೇನಪ್ಪ ಇನ್ನೂ ಬರಲಿಲ್ಲ? ಈ ಅಮೃತವ್ರು ಇನ್ನೂ ಎಷ್ಟೋ ಧ್ಯಾನ ಮಾಡ್ತಾರೋ. ಇವ್ರನ್ನ ನೋಡ್ಕೊಂಡು ಹೋಗೋಣ ಅಂದರೆ ಹೊರಗೆ ಬರದೆ ಒಳಗೆ ಸೇರ್ಕೊಂಡಿದ್ದಾರೆ. ಇವತ್ತು ಎಷ್ಟೊತ್ತೇ ಆಗಲಿ ಅಮೃತ ಅವ್ರನ್ನ ನೋಡ್ಕೊಂಡೇ ಹೋಗಬೇಕು. ಸಾರಿ ಅರ್ಜುನ್, ನೀವು ಪಾಪ ಆಗಲೇ ಮನೆಗೆ ಹೋಗ್ತಾ ಇದ್ರಿ. ನಾನೇ ಮನೆಗೆ ಬಂದು ಕಾಫಿ ಕುಡ್ಕೊಂಡು ಹೋಗಿ ಹಿಂದೆ. ನಿಮ್ಗೆ ಲೇಟ್ ಆಯ್ತೇನೋ, ಅದು ಮನೆ ಬೇರೆ ತುಂಬ ದೂರ ಅಂತ ಹೇಳ್ತೀರಾ. ಇನ್ನು ನಿಮ್ಮನ್ನು ವೆಯ್ಟ್ ಮಾಡಿಸಲ್ಲ, ನೀವು ಹೊರಡ್ಬೋದು. ಪರವಾಗಿಲ್ಲ ಸರ್, ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಇರ್ತೀನಿ. ಏನಾದರೂ ಕೆಲಸ ಇದ್ದರೆ ಹೇಳಿ, ಮಾಡ್ತೀನಿ. ಇವತ್ತಿನ ಕೆಲಸ ಎಲ್ಲ ಆಯ್ತಲ್ವ ಅರ್ಜುನ್? ನಾಳೆ ಬನ್ನಿ, ಆ ಇಂಟೀರಿಯರ್ಸ್ ಬಗ್ಗೆ ಡಿಸ್ಕಸ್ ಮಾಡಬೇಕು. ಮೇಡಮ್, ಏನಾದರೂ ತಂದ್ಕೊಡೋದಿದ್ರೆ ಹೇಳಿ, ನಾನು ತಂದ್ಕೊಡ್ತೀನಿ. ಇಷ್ಟೊತ್ತಲ್ಲಿ ಏನು ತರೋದಿರುತ್ತೆ ಅರ್ಜುನ್? ಏನೂ ಇಲ್ಲ. ಹಾಗೇನಾದರೂ ಬೇಕು ಅನ್ಸಿದ್ರೆ ನಮ್ಮನೆ ಕೆಲಸದವಳಿದ್ದಾಳೆ, ಅವಳ ಹತ್ರ ತರಿಸ್ಕೋತೀನಿ. ಇಲ್ಲೇ ಇನ್ನೂ ಸ್ವಲ್ಪ ಹೊತ್ತು ಕೂತ್ಕೊಂಡು ಅಮೃತ ಅವ್ರನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಅಂದರೆ ಇವ್ರು ಹೋಗೋ ಅಂತಿದ್ದಾರೆ. ಬೇರೆ ಏನಾದರೂ ನೆಪ ಹೇಳೋಣ ಅಂದರೆ ಏನೂ ತೋಚ್ತಾ ಇಲ್ಲ. ಏನು ಮಾಡಲಿ? ಇವತ್ತು ಅಮೃತ ಅವ್ರನ್ನ ನೋಡೋ ಭಾಗ್ಯ ಇಲ್ಲ ಅನಿಸುತ್ತೆ. ರೀ ಅಮೃತ ಅವರೇ, ಬೆಳಿಗ್ಗೆ 10 ನಿಮಿಷ ಅಷ್ಟೇ ನಿಮ್ಮನ್ನು ನೋಡಿದ್ದು. ರೀ, ಅರ್ಜುನ್ ಇನ್ನೂ ಮನೆಗೆ ಬಂದಿಲ್ಲ ರೀ. ಅವ್ನು ನಿಮ್ಮ ಆಫೀಸಿಗೆ ಏನಾದರೂ ಬಂದಿದ್ನಾ ಅಥವಾ ಫೋನ್ ಏನಾದರೂ ಮಾಡಿದ್ನಾ? ಇಲ್ಲ, ಅವ್ನು ಆಫೀಸ್ಗೂ ಬಂದಿಲ್ಲ, ನಾನು ಫೋನು ಮಾಡಿಲ್ಲ. ಎಲ್ಲೋ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗಿರ್ತಾನೆ, ಬರ್ತಾನೆ ಬಿಡು. ಅದು ಹಾಗಲ್ಲ ರೀ. ಹೇಮ, ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ? ಈಗೇನು ಮಧ್ಯರಾತ್ರಿ ಆಗೋಯ್ತಾ? ಈಗಿನ್ನು ಸಂಜೆ 5 ಗಂಟೆ ತಾನೆ, ಬರ್ತಾನೆ ಬಿಡು. ಅರ್ಜುನ್ ಏನು ಹುಡುಗಿನ ಇನ್ನು ಮನೆಗೆ ಬಂದಿಲ್ಲ ಅಂತ ಯೋಚನೆ ಮಾಡೋದಕ್ಕೆ? ಇವತ್ತು ಹೆಣ್ಮಕ್ಳು ಸಹ ಹೊರಗಡೆ ಹೋಗಿ ದುಡಿತಾರೆ, ಮಧ್ಯರಾತ್ರಿ ಎಷ್ಟೊತ್ತಿಗೂ ಮನೆಗೆ ಬಂದು ಮಲ್ಕೋತಾರೆ. ಅವ್ರ ಮನೆಯವರೇ ಯಾವುದೇ ಯೋಚನೆ ಮಾಡದೆ ಆರಾಮ ಮಲ್ಕೋತಾರೆ. ಅಂಥದ್ರಲ್ಲಿ ಮನೆಯಿಂದ ಮಗ ಹೊರಗಡೆ ಹೋದನು ಸಂಜೆ 5 ಗಂಟೆ ಆದರೂ ಮನೆಗೆ ಬಂದಿಲ್ಲ ಅಂತ ಯೋಚನೆ ಮಾಡ್ತಾ ಕೂತಿದ್ರಲ್ಲ. ಅಲ್ಲ, ನಿಮಗೆ ಅರ್ಜುನ್ ಬಗ್ಗೆ ಯೋಚನೆ ಮಾಡಿದ್ಬಿಟ್ಟು ಬೇರೆ ಏನೂ ಕೆಲಸನೇ ಇಲ್ವಾ? ಮನೇಲಿ ಮಾಡೋದಕ್ಕೆ ತುಂಬ ಕೆಲಸ ಇದೆ, ಅದನ್ನು ಮಾಡಿ. ಆಗ ಇಂಥ ಚಿಂತೆ ಎಲ್ಲ ಕಾಡೋದಿಲ್ಲ ನಿಮಗೆ. ಆಯ್ತಾ ನೀನು ಮಾತಾಡಿದ್ದೆಲ್ಲ? ಅರ್ಜುನ್ಗೆ ಸರ್ಪದೋಷ ಇದೆ, ಶಾಂತಿ ಮಾಡಿಸ್ಬೇಕು ಅಂತ 1.5 ತಿಂಗಳಿಂದ ಹೇಳ್ತಾ ಇದ್ದೀನಿ. ಅದು ನಿನ್ನ ಕಿವಿಗೆ ಹೋಗ್ತಾ ಇಲ್ಲ. ಅವನ ಜಾತಕದಲ್ಲಿ ಗಂಡಾಂತರ ಇದೆ, ಆದಷ್ಟು ಬೇಗ ಅವನು ಮದುವೆ ಮಾಡಬೇಕು ಅಂತ ಹೇಳಿದೆ. ಅದು ನಿನ್ನ ಮನಸ್ಸಿಗೆ ಹೋಗ್ತಾ ಇಲ್ಲ. ಈಗ ದೊಡ್ಡದಾಗಿ ನಮಗೆ ಬುದ್ಧಿ ಹೇಳಕ್ಕೆ ಬರ್ತಾ ಇದೆಯಾ ನೀನು? ಇವತ್ತು ಸೂರ್ಯಗ್ರಹಣ ಇದೆ. ಯಾವುದೇ ಕಾರಣಕ್ಕೂ ಅರ್ಜುನ್ನ ಮನೆಯಿಂದ ಆಚೆ ಕಳಿಸ್ಬೇಡಿ ಅಂತ ಶಾಸ್ತ್ರಿಗಳು ಹೇಳಿದ್ದಾರೆ. ಅದಕ್ಕೆ ಅಮ್ಮ, ಗ್ರಹಣ ಇದೆ ಅಂತ ಮಾತ್ರಕ್ಕೆ ವಯಸ್ಸಿಗೆ ಬಂದಿರೋ ಹುಡುಗನ್ನ ಮನೇಲಿ ಕೂಡಾಕೊಳ್ಳೋಕ್ಕಾಗತ್ತಾ? ಅಲ್ಲ, ಗ್ರಹಣಕ್ಕೂ ಸರ್ಪದೋಷಕ್ಕೂ ಏನು ಸಂಬಂಧ? ನೋಡಿ,
ಸೂರ್ಯಗ್ರಹಣದಿಂದ ಸರ್ಪದೋಷ ಇರೋರಿಗೆಲ್ಲ ಅಪಾಯ ಆಗುತ್ತೆ ಅನ್ನೋ ಹಾಗಿದ್ದಿದ್ರೆ ಮನೆಯಿಂದ ಯಾರು ಆಚೆನೇ ಬರ್ತಾ ಇರಲಿಲ್ಲ. ಅಮ್ಮ, ಗ್ರಹಣ ಅನ್ನೋದು ಅಪಾಯದ ಸಂಕೇತ ಅಲ್ಲ, ಆಕಾಶದಲ್ಲಿ ನಡೆಯೋ ಸಾಮಾನ್ಯ ಕ್ರಿಯೆ ಅಷ್ಟೇ. ಸೂರ್ಯನ ಸುತ್ತ ಭೂಮಿ ಹೇಗೆ ಸುತ್ತುತ್ತೋ ಅದೇ ರೀತಿ ಬೇರೆ ಗ್ರಹಗಳು ಸುತ್ತುತ್ತೆ. ಆ ಪ್ರೋಸೆಸ್ಸನ್ನೇ ಗ್ರಹಣ ಅಂತಾರೆ. ಅದನ್ನೇ ದೊಡ್ಡದು ಮಾಡಿಕೊಂಡು ಇಲ್ಲದೇ ಇರೋ ಚಿಂತೆ ಮಾಡ್ತಾ ಮನೇಲಿರೋರಿಗೆಲ್ರಿಗೂ ಗಾಬರಿ ಪಡಿಸ್ಬೇಡಿ. ನಿನ್ನ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆ, ಆದರೆ ನನ್ನ ಮಾತು ನಿನಗೆ ಕೇಳಿಸುತ್ತೋ ಇಲ್ವೋ ಗೊತ್ತಿಲ್ಲ. ನನ್ನ ಭಾಷೆ ನಿಂಗೆ ಅರ್ಥ ಆಗುತ್ತೋ ಇಲ್ವೋ ಅದು ಗೊತ್ತಿಲ್ಲ. ಆದರೆ ನನ್ನ ಫೀಲಿಂಗ್ಸ್ನ ನಿನ್ನ ಹತ್ರ ಹೇಳ್ಕೋಬೇಕು ಅಂತ ಅನ್ನಿಸ್ತಾ ಇದೆ. ನೀನು ಸುಮ್ಮನೆ ಕೇಳಿಸ್ಕೋ ಸಾಕು, ಅದಕ್ಕೆ ರಿಪ್ಲೈ ಮಾಡಬೇಕು ಅಂತ ಏನೂ ಇಲ್ಲ. ಏನು ಗೊತ್ತಾ, ನಾನೊಂದು ಹುಡುಗಿನ ಪ್ರೀತಿ ಮಾಡ್ತಾ ಇದ್ದೀನಿ ಅನ್ನೋದಕ್ಕಿಂತ ಪ್ರೀತಿಲಿ ಬಿದ್ದಿದ್ದೀನಿ. ಆದರೆ ಅವ್ರು ನನ್ನ ಲವ್ ಮಾಡ್ತಾ ಇದ್ದಾರೋ ಇಲ್ವೋ, ಅವ್ರಿಗೆ ನನ್ನ ಮೇಲೆ ಯಾವ ಥರ ಫೀಲಿಂಗ್ಸ್ ಇದೆಯೋ ಏನೂ ಗೊತ್ತಾಗ್ತಾ ಇಲ್ಲ. ಅದನ್ನು ಹೇಗೆ ತಿಳ್ಕೊಬೇಕು ಅಂತಲೂ ತೋಚ್ತಾ ಇಲ್ಲ. ನೀನು ಹುಡುಗಿ ಆಗಿದ್ದರೆ ನಿನ್ನ ಹತ್ರ ಟಿಪ್ಸ್ ಕೇಳ್ಬೋದಾಗಿತ್ತು, ಆದರೆ ನೀನು ಹಾವು. ನಮ್ಮಂಥ ಮನುಷ್ಯರ ಭಾವನೆ ನಿನಗೆ ಹೇಗೆ ಅರ್ಥ ಆಗುತ್ತೆ? ಅರ್ಥ ಆದರೂ ನಿನಗೆ ಮಾತಾಡೋದಕ್ಕೆ ಬರಬೇಕಲ್ವಾ? ಒಂದು ವೇಳೆ ನಿನಗೂ ನಮ್ಮ ಹಾಗೆ ಫೀಲಿಂಗ್ಸ್ನ ಹೇಳ್ಕೊಳ್ಳೋ ಶಕ್ತಿ ಇದ್ದಿದ್ರೆ ನಮ್ಮ ಹುಡುಗಿನ ಹೇಗೆ ಕ್ಯಾಚ್ ಹಾಕ್ಕೊಳ್ಳೋದು ಅಂತ ಟಿಪ್ಸ್ ಕೊಡ್ತಿದ್ದೆ ಅಲ್ವಾ? ನೀನು ನೋಡ್ತಾ ಇದ್ರೆ ನೀನು ನನ್ನ ಥರನೇ ಹುಡುಗ ಅನಿಸುತ್ತೆ. ಅದಕ್ಕೆ ನಿಮ್ಮ ಹುಡುಗಿನ ಹುಡ್ಕೊಂಡು ನನ್ನ ಡಾರ್ಲಿಂಗ್ ಅಮೃತ ಅವ್ರ ಮನೆ ಹತ್ರ ಬಂದಿದ್ದೆ ಅಲ್ವಾ? ನನ್ನ ಲವರ್ ಮನೆ ಹತ್ರನೇ ನಿನ್ನ ಲವರ್ ಏನಾದರೂ ಬಚ್ಚಿಟ್ಕೊಂಡಿದ್ದಾಳ, ಅಥವಾ ನಿನ್ನ ಕಣ್ಣೆ ಕಾಣಿಸ್ದಂಗೆ ಮಾಯ ಆಗ್ಬಿಟ್ಲಾ? ಆಗಾಗ ಅಮೃತ ಅವರು ನನ್ನ ಕಣ್ಣು ತಪ್ಪಿಸಿ ಮಾಯ ಆಗ್ತಾರಲ್ಲ ಹಾಗೆ. ಅದಕ್ಕೆ ಅವ್ರಿಗೆ ಮಿಸ್ ಮಾಯಮ್ಮ ಅಂತ ಹೆಸರಿಟ್ಟಿದ್ದೀನಿ. ಅರೆ ಇದೇನಿದು? ನಿನಗೂ ನನ್ನ ಪಕ್ಕದ ಸೀಡಲ್ಲಿ ಕೂತ್ಕೊಳ್ಳೋಕೆ ಇಷ್ಟ ಇಲ್ವಾ? ಸರಿ, ನಿನಗೆಲ್ಲಿ ಇಷ್ಟನೋ ಅಲ್ಲೇ ಕೂತ್ಕೋ. ಮೊದಲು ಅಮೃತ ಅವರು ಹೀಗೇನೆ ಪಕ್ಕದಲ್ಲಿ ಕೂತ್ಕೊಳ್ಳೋದಕ್ಕೆ ಒಪ್ತಾ ಇರಲಿಲ್ಲ. ಆದರೆ ಇವಾಗ ಹಾಗಲ್ಲ, ಅವರೇ ಬಂದು ಮುಂದೆ ನನ್ನ ಪಕ್ಕದಲ್ಲಿ ಕೂತ್ಕೋತಾರೆ. ಇವಾಗ ನನ್ನ ಪಕ್ಕದಲ್ಲಿ ಕೂತವರು ನಾಳೆ ನನ್ನ ಹೃದಯದ ಸಿಂಹಾಸನದಲ್ಲಿ ಕೂತ್ಕೋತಾರೆ ಅನ್ನೋ ನಂಬಿಕೆ ನನಗಿದೆ. ಅಮೃತ ಅವ್ರ ಮನ್ಸು ಗೆಲ್ಲೋದಕ್ಕೆ ಅಂತ ಅವ್ರ ತಂದೆ ಹತ್ರ ಹೋಗಿ ಕೆಲ್ಸಕ್ಕೆ ಸೇರಿಕೊಂಡೆ. ಅವ್ರ ತಂದೆ ಹತ್ರ ಕೆಲಸ ಮಾಡೋ ನೆಪದಲ್ಲಾದರೂ ಅವ್ರನ್ನ ದಿನ ನೋಡ್ಬೋದು, ಅವ್ರ ಹತ್ರ ಮಾತಾಡ್ಬೋದು ಅಂತ. ಆದರೆ ಇವತ್ತು ಅವ್ರ ಮುಖಾನ್ ಸರಿಯಾಗಿ ನೋಡೋಕ್ಕಾಗದೆ, ಅವ್ರ ಹತ್ರ ಮಾತಾಡೋಕ್ಕಾಗದೆ ಏನೋ ಕಳ್ಕೊಂಡಂಗಿದೆ. ಹಲೋ, ನಾನಮ್ಮ ಪೂರ್ಣಚಂದ್ರ ಶಾಸ್ತ್ರಿ ಮಾತಾಡ್ತಾ ಇರೋದು. ನಮಸ್ಕಾರ ಶಾಸ್ತ್ರಿಗಳೇ, ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಮ್ಮ. ಒಂದು ಮುಖ್ಯವಾದ ವಿಷಯ ನಿಮ್ಮ ಹತ್ರ ಮಾತಾಡಬೇಕಾಗಿತ್ತು. ನಾನು ಮನೆಗೆ ಬಂದು ಹೋಗ್ಬೋದಾ? ಈಗಲಾ? ಮುಖ್ಯವಾದ ವಿಚಾರನಾ? ಹೌದು, ತುಂಬ ಮುಖ್ಯವಾದ ವಿಚಾರ ಇತ್ತು, ಅದಕ್ಕೆ ಹೇಳ್ತಾ ಇರೋದು. ಸರಿ ಶಾಸ್ತ್ರಿಗಳೇ, ದೇವಸ್ಥಾನಕ್ಕೆ ಹೊರಟಿದ್ದೀನಿ, ಅಲ್ಲಿ ಹೋಗ್ಬಿಟ್ಟು ಹಾಗೆ ನಿಮ್ಮ ಮನೆ ಹತ್ರ ಬರ್ತೀನಿ. ನಾನು ದೇವಸ್ಥಾನದಲ್ಲೇ ಇದ್ದೀನಿ, ಇಲ್ಲಿಗೆ ಬನ್ನಿ, ಸಿಗೋಣ. ಇಲ್ಲೇ ಸಿಗೋಣ, ಬೇಗ ಬನ್ನಿ. ಈಗಾಗಲೇ ಅನಾಹುತ ನಡೆದು ಹೋಗಿದೆ. ಏನು ಅನಾಹುತನ? ಇಲ್ಲಿಗೆ ಬನ್ನಿ, ಎಲ್ಲ ಹೇಳ್ತೀನಿ. ಹೇಮಾ, ನಾನು ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ನಾನು ಬರ್ತೀನಿ ಅತ್ತೆಮ್ಮ. ಬೇಡ ಹೇಮಾ, ನಿನ್ನ ಮನೇಲಿರು, ನಾವು ಹೋಗಿ ಬರ್ತೀನಿ. ಇಲ್ಲ, ನೀವು ಮೊದಲೇ ಆತಂಕದಲ್ಲಿದ್ದೀರಾ. ನಿಮ್ಮನ್ನೊಬ್ಬರನ್ನೇ ಕಳ್ಸೋಕೆ ನಂಗೆ ಭಯ ಆಗುತ್ತೆ.